ಕುಟುಂಬದಲ್ಲಿ ಜೀವನ ಮಾಡಿದ್ದು ಅಂತ ಉಲ್ಲೇಖ ಮಾಡ್ತಾ ಇದ್ರಿ ಸರ್. ನೀವು ಎಲ್ಲ ಒಟ್ಟಿಗೆ ಇದ್ವಿ ಅಂತ ಹೇಳಿ ನಮಗೊಂದು ಕ್ಯೂರಿಯಾಸಿಟಿ. ಸಹಜವಾಗಿ ದೇವೇಗೌಡರ ಅಳಿ ಅಂದ್ರು, ನೀವಿಬ್ರು ಇರೋದ್ರಿಂದಾಗಿ ನಿಮ್ಮಿಬ್ಬರ ನಡುವೆ ಒಡನಾಟ ಹೆಂಗಿತ್ತು? ದೇವೇಗೌಡರ ಜೊತೆ ಇಂಟ್ರಾಕ್ಷನ್ ಹೆಂಗಿತ್ತು? ಚೆನ್ನಮ್ಮ ಅವ್ರ ಜೊತೆ ಇಂಟ್ರಾಕ್ಷನ್ ಯಾವ ತರ ಇರ್ತಿತ್ತು? 3 ಕ್ವಶನ್ ಒಟ್ಟಿಗೆ ಕೇಳಿದ್ರೆ ನನಗೆ. ಹೌದು, ಒಂದು ನಮ್ಮಿಬ್ಬರ ಒಡನಾಟ, ಹೌದು, ಇನ್ನೊಂದು ದೇವೇಗೌಡರ ಒಡನಾಟ, ಹೌದು, ಇನ್ನೊಂದು ಚೆನ್ನಮ್ಮ. ಅತ್ತೆಯವರ ಜೊತೆ ಒಡನಾಟ. ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ನನ್ನ ಮತ್ತೆ ನಮ್ಮ ಕೋ ಬ್ರದರ್ ಮಂಜುನಾಥ್ ಅವರ ಒಡನಾಟ ನಿಮಗೆ ಹೇಳಿದೆ. 21 ವರ್ಷ ಜೊತೆಯಲ್ಲಿ ವಾಸ ಮಾಡಿದೀವಿ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಹೌದು, ಒಡನಾಟ ಹೇಗಿತ್ತು ಅಂತ. ನೋ ಡಿಫರೆನ್ಸ್ ಆಫ್ ಒಪಿನಿಯನ್. ಅವರು ಅವ್ರ ಪಾಡಿಗೆ ಹಾಸ್ಪಿಟ್ಲು, ಅವ್ರ ಪ್ರಾಕ್ಟೀಸ್, ನಾನು ನನ್ನ ಪಾಡಿಗೆ ನನ್ನ ಪ್ರಾಕ್ಟೀಸು, ನನ್ನ ಹಾಸ್ಪಿಟ್ಲು ಜೀವನ. ಮತ್ತೆ ಡಿಫರೆನ್ಸ್ ಆಫ್ ಒಪಿನಿಯನ್ ಯಾವಾಗ ಬರುತ್ತೆ? ಆಸ್ತಿ ವಿಷಯಕ್ಕೆ ಬರುತ್ತೆ, ದುಡ್ಡಿನ ವಿಷಯಕ್ಕೆ ಬರುತ್ತೆ. ನಾವು ಅವು ಆ ಆಸ್ತಿ ಆಗ್ಲಿ ಆ ದುಡ್ಡಾಗ್ಲಿ ನಮ್ಮ ಹತ್ರ ಇಲ್ವೇ. ನಾವು ದುಡಿತೀವಿ, ನಾವು ಸಂಬಳ ಬರುತ್ತೆ, ಅಷ್ಟೇ ನಮ್ಮ ಆಸ್ತಿ. ಸೊ ಈಗ ಯಾರ್ದೋ ಆಸ್ತಿ ಬಂದು, ಈಗ ಫಾದರ್ ಇಲ್ಲ ಅದು ಆಸ್ತಿ ಬಂದ್ರೆ, ಅಥವಾ ಇನ್ನೊಂದು ಯಾರ್ದೋ ಒಂದು ಆಸ್ತಿ ಬಂದು ಕಿತ್ತಾಟ ಶುರು ಆಗುತ್ತೆ. ನನಗೆ ಜಾಸ್ತಿ ಬೇಕು. ಅವೆಲ್ಲ ಏನು ಇಲ್ವೇ. ನಮ್ ಪ್ರಾಕ್ಟೀಸು, ನಾವು, ನಮ್ಮ ಮಕ್ಳು, ನಮ್ ಫ್ಯಾಮಿಲಿ ಅಷ್ಟೇ. ಸೊ ಅವರು ಆ ತರ ಕ್ಯಾರೆಕ್ಟರ್ ಅವರಲ್ಲ. ಈಗ್ಲೂ ಸಹ ಜೊತೆಗೆ ನಾವು ಒಟ್ಟಿಗೆನೆ, ನಾವು ಈಗ ಮನೆಗ್ ಬರ್ತಾರೆ, ಮನೆಗ್ ಬಂದು ಒಟ್ಟಿಗೆ ಊಟ ಮಾಡ್ತೇವೆ, ನಗ್ನಗ್ತಾ ಮಾತಾಡ್ತೇವೆ. ಈಗಲೂ ಒಡನಾಟ ಅಷ್ಟು ಚೆನ್ನಾಗಿದೆ ನಮ್ದು ಅವ್ರದ್ದು. ಸೊ ಯಾವುದೇ ವಿಷಯಕ್ಕೆ ಅವರಾಗ್ಲಿ ನಾವಾಗ್ಲಿ, ಈಗ ಅವರು ರಾಜಕೀಯಕ್ಕೆ ಹೋದ್ರು, ನಾನು ಯಾವತ್ತು ರಾಜಕೀಯಕ್ಕೆ ಆಸೆ ಪಟ್ಟವನಲ್ಲ. ಅವ್ರು MP ಆದ್ರು, ನಾನೇನೋ ಒಂದಾಗ್ಬೇಕು ಅಂತ ಫಾದರ್ ಇಲ್ಲ ತರ ನನ್ನ ಆಸೆನೇ ಇಲ್ಲ ನನಗೆ. ನಂದೇನು, ನಾನು ಒಬ್ಬ ಆರ್ಥೋಪೆಡಿಕ್ ಸರ್ಜನ್. I have to stick on to my profession. So that is not my cup of tea. ರಾಜಕೀಯ is not my cup of tea. ಸೊ ಹಾಗಾಗಿ ಮಂಜುನಾಥ್ ಅವರು MP ಆಗಿದ್ದಾರೆ. He is known to whole country, whole state. ನಾವು ನಮ್ಮ ಹೆಸರೇ ಗೊತ್ತಿಲ್ಲ. ಈಗ ನೀವು ಇಲ್ಲಿ ಬಂದ್ರೆ, ನಿಮಗೆ ಯಾರು ಗೊತ್ತೇ ಇರ್ಲಿಲ್ಲಲ್ಲ ಸರ್ ಅಂತ ಕೇಳಿದ್ರಿ. ಸೊ ದಟ್ ಈಸ್ ಮೈ ನೋ ರಿಗ್ರೆಟ್ಸ್. ನಾನಾಗಿ ಬಾಳ್ತಾ ಇದ್ದೀವಿ ಸರ್. ಈ ವ್ಯಕ್ತಿತ್ವನೇ ನಿಮ್ಮ ಘನತೆನ ಅಲ್ಲಿಟ್ಟಿರೋದು ಅಂತ ನಮ್ಮ ಭಾವನೆ ಸರ್. ಯಾಕಂತ ಹೇಳಿದ್ರೆ, ನಮಸ್ಕಾರ, ಥ್ಯಾಂಕ್ ಯು.